ನೋಡಿ, ಸಿಕ್ಸ್ತ್ ಒನ್ ಏನ್ ಕೊಟ್ಟಿದ್ದಾರೆ? ದ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಈಸ್ 9856 centimeter cube. If the diameter of the base is 28 centimeter, find number 1 height of the cone, number 2 slant height of the cone, number 3 curved surface area of the cone ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ ಕೋನ್ ಇಂದು, ಇನ್ನು ಡಯಾಮೀಟರ್ ಕೊಟ್ಟಿದ್ದಾರೆ. ಅದ ಕೊಟ್ಟು ಏನೇನ್ ಫೈಂಡ್ ಮಾಡ್ಬೇಕು ಕೇಳಿದರೆ, ಹೈಟ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂಡ್ ಕರ್ವ್ಡ್ ಸರ್ಫೇಸ್ ಆಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ನೋಡಿ, ಡಯಾಮೀಟರ್ 28 ಇದ್ರೆ ರೇಡಿಯಸ್ ಇಸ್ ಈಕ್ವಲ್ಸ್ ಟು d/2. ಸೊ ಆರ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 28/2. ಸೊ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತು ನಮಗೆ? ಆರ್ ಇಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್ ಬಂತು. ಸೊ ನಾವು ವಾಲ್ಯೂಮ್ ಆಫ್ ದ ಕೋನ್ ಎಷ್ಟು ಕೊಟ್ಟಿದ್ದಾರೆ? 9856. ಓಕೆ, ಈಗ ವಾಲ್ಯೂಮ್ ಆಫ್ ದ ಕೋನ್ ಇಂದು ಫಾರ್ಮುಲಾ ಏನು? 1/3 ಪೈ ಆರ್ ಸ್ಕ್ವೇರ್ ಹೆಚ್ ಅಲ್ವಾ? ಸೊ ಇಸ್ ಈಕ್ವಲ್ಸ್ ಟು ಸೇಮ್ ಆಸ್ ಇಟ್ ಈಸ್ 9856 ಬರೆಯೋಣ. ಈಗ ಪೈ ವ್ಯಾಲ್ಯೂ ಹಾಕೋಣ. ಪೈ ವ್ಯಾಲ್ಯೂ 22/7. ರೇಡಿಯಸ್ ಎಷ್ಟು ಬಂತು ನಮಗೆ? 14 ಇಂಟು 14 ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೊಂಡ್ವಿ. ಈಗ ಹೆಚ್ಚು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಫಸ್ಟ್ ಒನ್ ಮಾಡ್ತಾ ಇರೋದಲ್ವಾ, ಹೆಚ್ಚು ಹಾಗೆ ಉಳಿಸೋಣ. 9856. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ, 7 1s 7 2s. ಇನ್ನು ಏನು ಕ್ಯಾನ್ಸಲೇಷನ್ ಹೋಗಲ್ಲ. ಓಕೆ, ಸೊ ಹೆಚ್ಚೊಂದೇ ಉಳಿಸ್ಕೊಳ್ಳೋಣ. ನೋಡಿ, 9856 ಅಪಾನ್ ಇಲ್ಲಿ ನ್ಯೂಮರೇಟರ್ ಏನಿದ್ದು ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ 22 ಇಂಟು 2 ಇಂಟು 14 ಇವೆಲ್ಲ ನ್ಯೂಮರೇಟರ್ ಇದ್ದಿದ್ದು ಇಲ್ಲಿ ಡಿನಾಮಿನೇಟರ್. ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ಇಲ್ಲಿ ನ್ಯೂಮರೇಟರ್ ಹೋಗುತ್ತೆ ಅಲ್ವಾ? ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ, ಇಲ್ಲಿ ಈವನ್ ನಂಬರ್ ಇದೆ ಅಲ್ವಾ? ಸೊ 2 ಇಂದ ಹೋಗುತ್ತೆ. ನೋಡೋಣ, ಕ್ಯಾನ್ಸಲ್ ಮಾಡಿ. 2 1s 2, 4s 8, 1 ಉಳಿತು, 2 9s 18, ಅಗೇನ್ 2s 4, 1 ಉಳಿತು, 2 8s 16. ಆಯ್ತಾ? ಈಗ ಅಗೇನ್ ಈವನ್ ನಂಬರ್ ಇದೆ. ಸೊ ಈ ನಂಬರ್ಲಿಂದ ಕೂಡ ಹೋಗುತ್ತೆ, ಇಲ್ಲಿನೂ ಹೋಗುತ್ತೆ. ಸೊ ಇಲ್ಲಿಂದ ಮಾಡೋಣ. 2 11s 2 2s 2 4s 8, 1 ಉಳಿತು, 2 6s 12, 2 4s. ಅಗೇನ್ ಈವನ್ ನಂಬರ್ ಇದೆ, ಇಲ್ಲಿನೂ ಈವನ್ ನಂಬರ್ ಇದೆ. ಸೊ ಇಲ್ಲಿ ಮಾಡ್ಬೋದು ಮತ್ತೆ ಕ್ಯಾನ್ಸಲೇಷನ್. 2 7s 2 1s 2, 2 2s 4, 2 3s 6, 2 2s. ಆಯ್ತಾ? ಏನ್ ಬಂತು? 1 2 3 2 ಬಂತು. ಇನ್ನು ಕ್ಯಾನ್ಸಲೇಷನ್ ಹೋಗುತ್ತಾ? 7 ಇಂದ ಆರ್ 11 ಇಂದ ಹೋಗ್ಬೇಕು. 11 1s 11, ಅಗೇನ್ 11 1s 11 ಹೋಗುತ್ತೆ, 11 ಇಂದ ಹೋಗುತ್ತೆ. ಸೊ ನೋಡಿ, 11 1s 11, 1 ಉಳಿತು, ಅಗೇನ್ 11 1s 11, ಅಗೇನ್ 2 ಉಳಿತು, 22 ಅಂದ್ರೆ 11 2s 22. ಸೊ ಏನ್ ಉಳಿತು? 1 1 2 ಇಂಟು 3 ಅಪಾನ್ 7. 7 ಇಂದ ಹೋಗುತ್ತಾ? 7 1s 7, 3 ಉಳಿದ್ರೆ 4 42 ಹೋಗುತ್ತೆ. 7 1s 7, 1s 4 ಉಳಿತು, 7 6s 42. ಸೊ ಏನು ಉಳಿಯುತ್ತೆ? H is equals to 16 into 3. 16 3s 48. ಸೊ ಫಸ್ಟ್ ಒನ್ಗೆ ಆನ್ಸರ್ ಏನು? ಹೈಟ್ ಈಸ್ ಈಕ್ವಲ್ಸ್ ಟು, ಇಲ್ಲ ಫುಲ್ ಫಾರ್ಮ್ ಅಲ್ಲಿ ಬರಿತೀವಿ ಅಂದ್ರೆ ಫುಲ್ ಫಾರ್ಮ್ ಅಲ್ಲಿ ಹೈಟ್ ಈಸ್ ಈಕ್ವಲ್ಸ್ ಟು 48 ಸೆಂಟಿಮೀಟರ್. ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡಿ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂತ ಕೊಟ್ಟಿದ್ದಾರೆ. ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಏನಿದೆ? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಯ್ತು ಅಲ್ವಾ? ಇಲ್ಲಿ ನಮ್ಗೆ ಹೆಚ್ಚು ಗೊತ್ತಿದೆ, ಆರ್ ಗೊತ್ತಿದೆ, ಫೈಂಡ್ ಔಟ್ ಮಾಡ್ಬೋದಲ್ವಾ? ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಅಂದ್ರೆ 48 ಸ್ಕ್ವೇರ್ ಪ್ಲಸ್
r ಅಂದ್ರೆ 14 ಸ್ಕ್ವೇರ್. ಈಗ ಮಲ್ಟಿಪ್ಲೈ ಮಾಡೋಣ ನೋಡಿ. 48 ಇಂಟು 48 ಮಾಡೋಣ. 8 8 64, 8 4 32 plus 6 38. Again 4 8 32, 3 carry, 2 here, 4 4 16 plus 3 19. 4 10 13 2 ನೋಡಿ ಏನ್ ಬಂತು, 2304 ಪ್ಲಸ್ 14 ಸ್ಕ್ವೇರ್ ಇದೆಯಲ್ವಾ. ಸೊ 14 ಇಂಟು 14 ಮಾಡೋಣ. 4 4 16, 1 carry, 6 here, 4 1 4 plus 1 5. Again 1 4 4, 1 1 1. So 6 9 1, 196 ಬಂತು ಅಲ್ವಾ. ಈಗ ಇದನ್ನ ರಬ್ ಮಾಡ್ತೀವಿ. ರಬ್ ಮಾಡಿ ನಾವು ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು ಎರಡನ್ನು. ನೋಡಿ ಇಲ್ಲಿ ಆಡ್ ಮಾಡ್ತೀನಿ. 2304 add 196. 6 plus 4 10, 1 carry, again 10, 1 carry, 3 plus 1 4, 4 plus 1 5, 2 here. So L is equals to under root 2500. ಈಗ ನಮ್ಗೆ ಗೊತ್ತಲ್ವಾ 25 ಅಂದ್ರೆ 5 5 25 ಆಗುತ್ತಲ್ವಾ. ಸೊ ನಾವೇನ್ ಮಾಡ್ಬೋದು ನೋಡಿ, 25 ಇಂಟು 100 ಮಾಡ್ಕೋಬಹುದಲ್ವಾ. ಇದೇ ನಂಬರ್ ಬರುತ್ತಲ್ವಾ. 25 ಇಂಟು 100 ಇಸ್ 2500. ಯಾಕೆ ಮಾಡ್ಕೊಂಡ್ವಿ, ಈಸಿ ಆಗುತ್ತೆ ನಮ್ಗೆ ಸ್ಕ್ವೇರ್ ರೂಟ್ ತೆಗಿಯೋದಕ್ಕೆ. ನೋಡಿ 25 ಅಂದ್ರೆ 5 ಇಂಟು 5 ಆಯ್ತು. 100 ಅಂದ್ರೆ 10 ಇಂಟು 10 ಆಯ್ತು. ಸೊ ಪೇರ್ ಇರುವಾಗ ನಾವು ಒಂದು ಸ್ಕ್ವೇರ್ ರೂಟ್ ತೆಗಿಯಕ್ಕೆ ಒಂದೊಂದು ನಂಬರ್ ತೆಗಿಬೋದಲ್ವಾ. ಸೊ 1 ನಂಬರ್ 5 ತೆಗೆದ್ವಿ, ಇನ್ನೊಂದು ನಂಬರ್ 10 ತೆಗೆದ್ವಿ. ಸೊ 5 10s ಏನಾಯ್ತು 50. ಸೊ ಇಲ್ಲಿ ಏನಾಗತ್ತೆ, ಸ್ಲ್ಯಾಂಟ್ ಹೈಟ್, ಇದು ಸೆಕೆಂಡ್ ಕ್ವಶನ್ಗೆ ಆನ್ಸರ್. ಸ್ಲ್ಯಾಂಟ್ ಹೈಟ್ is equals to 50 ಸೆಂಟಿಮೀಟರ್. ಓಕೆ, ಇದು ಸೆಕೆಂಡ್ ಕ್ವಶನ್ ಆನ್ಸರ್. ಈಗ ಥರ್ಡ್ ಒನ್ ಮಾಡೋಣ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಇಸ್ ಈಕ್ವಲ್ಸ್ ಟು, ಏನು ಫಾರ್ಮುಲಾ ಏನು, ಪೈ ಆರ್ ಎನ್ ಅಲ್ವಾ. ಸೊ ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ರೇಡಿಯಸ್, ಇಲ್ಲಿ 14 ಬಂದಿದೆ. ಇನ್ನು ಎಲ್ ಅಂದ್ರೆ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, ಸ್ಲ್ಯಾಂಟ್ ಹೈಟ್ 50 ಅಲ್ವಾ. ಸೊ ನೋಡಿ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ, 7 1s 7 2s. ಸೊ ಏನಾಯ್ತು, 22 ಇಂಟು 52s 100. ಸೊ 22 ಇಂಟು 100 2200 ಅಲ್ವಾ. ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ ಯೂನಿಟ್ಸ್ ಏನ್ ಬರಬೇಕು, ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಥರ್ಡ್ ಕ್ವಶನ್. ಇದು ಥರ್ಡ್ ಕ್ವಶನ್ಗೆ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ.